ಎಲ್ಲಿಗೆ ಹೋಗಿದ್ದೆ ವೀಣಕ್ಕ? ಈ ಕಡೆಯಿಂದ ಬರ್ತಾ ಇದ್ದೀರಾ? ಏ ಎಲ್ಲೂ ಹೋಗಿರಲಿಲ್ಲ. ಇಲ್ಲೇ ಬಡ್ಡಿ ರಂಗಮ್ಮ ಅಂತಾರಲ್ಲ, ಅವ್ರು ಬೆಂಗಳೂರಿಂದ ಬಂದಿದ್ದಾರಲ್ಲ, ಅವರು ಹಳೆ ಅವಳು ದಿವ್ಯಾ ಫಸ್ಟ್ ಮದುವೆ ಆಗಿದ್ಲಲ್ಲ, ಅವ್ರ ಮನೆ ಹತ್ರ ಹೋಗಿದ್ದೆ. ಅಪ್ಪಯ್ಯ ಅಲ್ಲಿತ್ತು, ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ ನಾನು. ಇವಾಗ ಆ ಕೆಂಪಿರಪ್ಪಯ್ಯನ ಅಪ್ಪ ಅಪ್ಪ ಅಂತೇಳಿ ಮಾತಾಡ್ಸೋದಕ್ಕೆ ಆ ಕೆಂಪಿನ ದಿವ್ಯಾ ತುಂಬ ಹೊಟ್ಟೆ ಹುರ್ಕೊಂತಾರೆ. ನಾನಿವಾಗ ಅಪ್ಪ ಅಪ್ಪ ಅಂತೇಳಿ ಮಾತಾಡಿಸ್ತೀನಲ್ಲ, ಅದಕ್ಕೆ ಹೊಟ್ಟೆ ಹುರ್ಕೊಂತಾರೆ. ಅದಕ್ಕೆ ನಾನು ಹಿಂಗೆ ಸುಮ್ಮನೆ ಹೋಗಿದ್ದೆ ಮಾತಾಡ್ಸ್ಕೊಂಬರೋಣ ಅಂತ. ಆ ಸಿದ್ಲಿಂಗನ ಬೋರ್ ಪಾಯಿಂಟ್ ಮಾಡ್ಕೊಂಡು ಕೊಡು ಅಂತ ಕೇಳಿದ್ರಂತೆ, ಮಾಡ್ಕೊಡಲ್ಲ ಅಂತ ಹೇಳಿದ್ನಂತೆ. ಇದಕ್ಕೆ ಅವನೊಬ್ಬನೇ ಅಲ್ಲ ಅಂತೇಳಿ ಇವತ್ತು ಬೇರೆಯವ್ರನ್ನ ಕರೆಸ್ತಾ ಇದ್ದಾರೆ. ಇವತ್ತು ಬೇರೆಯವ್ರನ್ನ ಕರೆಸಿ ಅವನ ಕಣ್ಣೆದುರಿಗೆ ಬೇರೆಯವ್ರ ಹತ್ರ ಪಾಯಿಂಟ್ ಮಾಡಿಸಿ ಬೋರ್ ಹಾಕಿಸ್ತಾ ಇದ್ದಾರೆ ಅವರು. ಅದಕ್ಕೆ ನಾನು ಹೋಗಿದ್ದೆ ಮಾತಾಡ್ಕೊಂಡು ಬರೋಣ ಅಂತ. ಊರಿಗೊಬ್ಳೆ ಪದ್ಮಾವತಿ ಅನ್ನಂಗೆ ಊರಿಗೊಬ್ಬನೇ ನಾನೇ ರಾಜ ಅನ್ನಂಗೆ ಆಗ್ಬಿಟ್ಟೈತಿ ಸಿದ್ಲಿಂಗನ ಮಗನಿಗೆ. ಇವ್ರ ಕಣ್ಣೆದುರಿಗೆ ಬೇರೆಯವ್ರನ್ನ ಕರ್ಕೊಂಬಂದು ಪಾಯಿಂಟ್ ಮಾಡಿಸಿ ಚೆನ್ನಾಗಿ ನೀರು ಬೀಳಿಸಿ ಊರಲ್ಲೆಲ್ಲ ಫೇಮಸ್ ಮಾಡಬೇಕು. ಅವರು ಚೆನ್ನಾಗೇ ಎಲ್ಲ ಇದು ಚೆನ್ನಾಗೆಲ್ಲ ಇದ್ದಾರಲ್ಲ, ಅದಕ್ಕೆ ಎಲ್ಲ ಚೆನ್ನಾಗಿ ಪಾಯಿಂಟ್ ಮಾಡಿಸಿ ಎಲ್ಲ ಊರಲ್ಲೆಲ್ಲನ ಮೆರವಣಿಗೆ ಮಾಡಿಸ್ಬೇಕು. ಹಂಗೆ ಮಾಡಬೇಕು. ಏನು ಇವನೊಬ್ಬನೇ ಊರಿಗೊಬ್ಬನೇ ಇರೋದು? ಅದಕ್ಕೆ ಅವ್ರು ಬೈಕೊಂತ ಇದ್ರು, ಏನು ಅವ್ರೇನು ದುಡ್ಡಿರೋರು, ಅದೇ ಸೌಕತ್ತಿ ಅಮ್ಮಗೆ ಹಂಗೆ ಮಾಡಿದ್ರಲ್ಲ ವಾಣಿ, ಅದಕ್ಕೇ ಇವ್ರಿಗೂ ಹಂಗೆ ಮಾಡೋಣ ಅಂತ. ಅವ್ರಿಗೆ ಹಂಗಾಯ್ತು ಅಂತಂದರೆ ಇವ್ರಿಗೂ ಹಂಗೆ ಆಗುತ್ತಾ? ಇನ್ನೆಲ್ಲಿ ಸೌಕರ್ಯ ಯಾರಾದರೂ ಬಂದರೆ ಸಹಿಸ್ಕೊಂಬಲ್ಲ. ವೇದಂಗೆ ಇಡೀ ಊರಾಗ ನಾವು ಚೆನ್ನಾಗಿರ್ಬೇಕು, ನಮ್ಮ ಅಪ್ಪ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದೈತೆ ಅವ್ನ ಮನಸ್ಸಲ್ಲಿ. ಆ ವೇದನಿಗೆ ನಾವಷ್ಟೇ ಚೆನ್ನಾಗಿರ್ಬೇಕು. ಆ ಸೌಕಾತಿ ಅಮ್ಮ ನೋಡು ಬಂದಿರೋದಕ್ಕೇ ನಮಗೆ ಎಲ್ಲಿ ಬೆಲೆ ಗೌರವ ಕಡಿಮೆ ಆಗುತ್ತೆ ಅಂತೇಳಿ ನನ್ನ ಮಗ ಎಲ್ಲಿ ತೋಟ ಗಿಟ ಕಟ್ಟಿ ಚೆನ್ನಾಗಿರ್ತಾರೋ ಅನ್ನೋ ಒಂದು ಕಾರಣಕ್ಕೆ ಸಿಗ್ಲಿಂದನೇ ಪಿಟ್ಟ ಹಿಂಗಿಕ್ಕಿ ಬೋರ್ ಪಾಯಿಂಟ್ ಮಾಡೋಂಗೆ ಮಾಡಿಬಿಟ್ಟಲ್ಲ. ಅವ್ನು ಏದಿಂದಲೇ ಎಲ್ಲ ನನ್ನ ಮಗ ಇದ್ದಾನೆ, ಅವನು ದೊಣ್ಣೆ ಗೆಡ್ಡನಂತವನು. ನನ್ನ ಮಗನ ನೋಡಿದ್ರೆ ನನಗಾಗಲ್ಲ. ಅಲ್ಲಿ ಬಂದರೆ ಅಷ್ಟೊಂದು ಎದುರುಕೊಳ್ತಿಯಲ್ಲ ಬೇಬಿ, ಸಖತ್ತು ಎದುರುಕಂತೀಯ. ಅಯ್ಯೋ ಮತ್ತೆ ಕೆಳಗೆ ಬಂತು, ನನಗೆ ಭಯ ಆದಂಗೆ ಆಯಿತು. ನಾನು ಸಣ್ಣವಳಿದ್ದಾಗಿಂದಲೂ ಅಷ್ಟೇ, ಅಲ್ಲಿಗೆ ನಾನು ಭಾಳ ಹೆದ್ರಕೊಂತೀನಿ. ಯಪ್ಪ ನನಗೊಂಥರ ಭಯ ಅಂದರೆ ಭಯ. ನಾನು ಇನ್ನೇನಕ್ಕೂ ಬೇರೆದಕ್ಕೆ ಏನಕ್ಕೂ ಭಯ ಆಗಲ್ಲಪ್ಪ, ನನಗೆ ಅಲ್ಲಿ ಅಂತಂದರೆ ತುಂಬ ಭಯ ಆಗಿಬಿಡುತ್ತೆ. ಬಂದಿದ ತಕ್ಷಣ ಒಂಥರ ಅದು ಹಿಂಗೆ ಆಡ್ಬಿಡುತ್ತಲ್ಲ, ಒಂಥರ ಭಯ ಆದಂಗೆ. ಕೈಯನ್ನು ಕಡಿಲಿಲ್ಲ ಅಂತಂದ್ರೂ ಒಂಥರ ಭಯ, ಏನಪ್ಪ ಅಂತ ಹೇಳಿ ಒಂಥರ ಭಯ ಆದಂಗೆ ಆಗ್ಬಿಡುತ್ತೆ ನನಗೆ. ಹೋಗಿ ನಾನಂತೂ ಹೆದರ್ಕೊಬಿಟ್ಟೆ. ಬರೀ ಒಂದು ಅಲ್ಲಿಗೆ ಇಷ್ಟೊಂದು ಹೆದರ್ಕೊಂತಾಳಲ್ಲ, ಏನಾಯ್ತಪ್ಪ ಅಪ್ಪ 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 ಅಂತ ಹೇಳಿ ನೀನು ಹಂಗೆ ನೆಗ್ದಾಡ್ಬಿಟ್ಟಲ್ಲ. ನನಗೆ ಯಾಕಪ್ಪ ಇವಳು ಹಿಂಗೆ ಆಡ್ತಾಳೆ ಇದ್ದಾಳೆ, ಏನಾಯ್ತಪ್ಪ ಇವಳಿಗೆ ಅಂತ ಅನ್ನಿಸ್ಬಿಡ್ತು ನನಗೆ ನಿಜ. ಕರ್ಕೊಂಬರ್ತಾರೆ ನೋಡು, ಬೇರೆಯವ್ರನ್ನ ಕರ್ಕೊಂಬಂದು ಹೆಂಗೆ ಹಾಕಿಸ್ತಾರೆ ಅಂತೇಳಿ. ಎಲ್ಲ ನೋಡಿ ಒಟ್ಟುರ್ಕೋಬೇಕು, ಹಂಗೆ ಆಗುತ್ತೆ. ಏನೋ ತಿಳ್ಕೊಬಿಟ್ಟವ್ರಿ ಜನ, ಏನು ನಾವೇ ಚೆನ್ನಾಗಿರೋದು, ನಾವೇ ಬೋರ್ ಪಾಯಿಂಟ್ ಮಾಡೋದು ಕಲ್ತಿರೋದು ಅಂತ. ಜಂಬ ಕಣೆ, ಅಷ್ಟೊಂದು ಜಂಬ ಅಲ್ಲ ವೀಣಕ್ಕ. ನಾವು ಚೆನ್ನಾಗಿರ್ಬೇಕು, ಬೇರೆಯವ್ರು ಯಾರು ಚೆನ್ನಾಗಿರಬಾರ್ದು ಅಂತ. ಅಯ್ಯೋ ಎಲ್ಲರೂ ಚೆನ್ನಾಗೇ ಇರೋದೇನು ಈಗಿನ ಕಾಲದಾಗೇನು ಯಾವಳ ಮನೆ ಬಾಗಿಲಿಗೇನು ಯಾರೇನು ಸುತ್ತಾರ್ಕೊಂಡು ಹೋಗಲ್ಲ. ಇಬ್ಬರು ನೋಗ್ತಾ ಬರ್ತಾ ಇದ್ದಾರೆ. ಸರಿಯಾಗಿ ಹೊಂದ್ಬೇಕು ಕಣೆ. ಏನು ನಾವು ಚೆನ್ನಾಗಿರ್ಬೇಕು ಅನ್ನೋ ಬುದ್ಧಿ, ಅಂಥ ಬುದ್ಧಿ ಕಣಮ್ಮ ಈಗಿನ ಜನಗಳಿಗೆ. ಅದಕ್ಕೆ ಮತ್ತೆ ಇವಾಗಿನ ಕಾಲದಾಗ ಇಂಥ ಮಳೆ ಬೆಳೆ ಇಂಥ ಕಾಲ ಬಂದಿರೋದು. ಜನಗಳು ಹೆಂಗೆ ಹೊಟ್ಟೆ ಉರ್ಕೊಂಡು ಇರ್ತಾರ, ಅದಕ್ಕೆ ಇಂಥ ಮಳೆ ಬೆಳೆ ಆಗಿರೋದು. ಥೂ ಯಪ್ಪ ಪಾಪ. ಅವರಿಗೆ ದುಡ್ಡು ಐತೆ ಬಿಡು, ಅವ್ರೇನು ಏನು ಬೇಕಾದ್ರೂ ಮಾಡ್ತಾರೆ ದುಡ್ಡಿರೋ ಅಂಥವ್ರು. ಏನು ಯಾರೇನು ಬೋರ್ ಪಾಯಿಂಟ್, ಪಾಪ ಅವ್ರಿಗೇನು ಬೋರ್ ಪಾಯಿಂಟ್ ಮಾಡ್ಸೋಕ್ಕಾಗಲ್ವಾ? ಎಂತೆಂಥ ಅವರೆಲ್ಲರನ್ನ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಮತ್ತು ಇಂಜಿನಿಯರ್ಸ್ ಅದಕ್ಕಂತಲೇ ಇರ್ತಾರೆ, ಅಂಥವ್ರನ್ನೆಲ್ಲ ಕರ್ಕೊಂಬಂದು ಅವರು ಪಾಯಿಂಟ್ ಮಾಡಿಸ್ತಾರೆ. ಗೊತ್ತೈತೆ ಅವರಿಗೆಲ್ಲ ಮಾಡಿಸೋದು. ನಮ್ಮ ಅಪ್ಪಾಜಿ ಹೇಳ್ತಾ ಇತ್ತು, ನಮ್ಮಪ್ಪ ಅದಕ್ಕೇನೆ ಕರ್ಕೊಂಬಂದು ಬೇರೆಯವ್ರನ್ನ ಕರ್ಕೊಂಬಂದು ಪಾಯಿಂಟ್ ಮಾಡಿಸಿ ಬೋರ್ ನೀರು ಬೀಳ್ತಾವಲ್ಲ ಅವ ಮೆರವಣಿಗೆ ಮಾಡಬೇಕು, ಊರೆಲ್ಲ ಫೇಮಸ್ ಮಾಡಬೇಕು. ಆವಾಗ ಗೊತ್ತಾಗುತ್ತೆ ಜನಗಳಿಗೆ. ಏನೇ ನಾವು ಬರೋದು ನೋಡಿ ಹೊಟ್ಟೆ ಉರ್ಕೊಂಡು ಏನೋ ಮಾತಾಡ್ತಾ ಇದೆಯಾ? ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಬರೋ ಟೈಮ್ನಾಗೆ ನೀನು ಮಾತಾಡೋದು ನಾನು ನೋಡ್ತಾ ಇದ್ದೀನಿ ಅವಾಗಿಂದಾನು. ನಾವು ವಿಲಾಸಿ ಹೋಗ್ಬೇಕಾದ್ರೂ ನಿನ್ನ ಹೊಟ್ಟೆ ಉರ್ಕೊಂತಾ ಇದೆಯಾ, ನಾವು ವಿಲಾಸಿ ಬರಬೇಕಾದ್ರೂ ಹೊಟ್ಟೆ ಉರ್ಕೊಂತಾ ಇದೆಯಾ? ಸುಮ್ಮನೆ ಬಾ ಬೇಬಿ, ಯಾಕೆ ಅವ್ರ ಹತ್ರ ಮಾತು, ಸುಮ್ಮನೆ ಯಾಕೆ ಪಚ್ಚೆ ಮೇಲೆ ಕಲ್ಲಾಕಿ ಯಾಕೆ ಸಿಡಿಸ್ಕೊಂಬಕ್ಕೆ ಹೋಗ್ತೀವಿ? ನಾನು ನೋಡ್ತಾ ಇದ್ದೀನಿ, ನಾವಿಬ್ರು ನಗ್ನಗ್ತಾ ಮಾತಾಡ್ಕೊಂಬಂದ್ರೆ ಇವಳಿಗೆ ಏನಪ್ಪ, ಇವಳ್ದು ಎಷ್ಟಾಯ್ತು ಅಷ್ಟು ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ಹೆಂಗೆ ಮಾತಾಡ್ತಾ ಇದ್ದಾಳಲ್ಲ, ಇವಳಿಗೆ ಎಷ್ಟು ಇರಬೇಡ, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಇದೆಲ್ಲ ನಾನು ನಡೆಸ್ಬೇಡ ನೀನು, ನಿಂದು ಎಷ್ಟಾಯ್ತಾ ಅಷ್ಟು ನೋಡ್ಕೊ, ಸರಿನಾ? ನೀನು ಎಲ್ಲ ಮಾತಾಡಕ್ಕೆ ಬರಬೇಡ ಇಲ್ಲಿ. ನೀನು ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಂತಾ ಇದೆಯಾ ನೀನು? ಅಯ್ಯೋ ನಾನು ಯಾಕಮ್ಮ ನಿಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಂಬ್ಲಿ, ಹೋಗು. ನಾವು ಮಾತಾಡಿದ್ವಿ, ಏನೋ ನಾವು ವೀಣಕ್ಕ ನಾನು ಏನೋ ಮಾತಾಡ್ಕೊಂತಿದ್ವಮ್ಮ, ಅದಕ್ಕೆ ನನ್ನೇ ಮಾತಾಡ್ತಾರೆ ನನ್ನೇ ಅಂತಾರೆ ಅಂತಂದರೆ ಅದು ಹೆಂಗೆ ಸರಿ ಹೋಗುತ್ತೆ? ನಾವೇ ಕೊಟ್ಟು ಹುರ್ಕೊಂಬನ. ಅಯ್ಯೋ ನಾನು ಹೊಟ್ಟೆ ಹುರ್ಕೊಂಬಳಾಗಿದ್ರೆ ನಾನು ಅವನೇ ಮದುವೆ ಆಗ್ತಿದ್ದೆ. ನನಗೆ ಯಾಕೆ ಅಂಥವ್ನ ಸವಾಸ ಬೇಡ, ಅಂಥವ್ನ ಯಾಕೆ ಬಿಟ್ಟು ಹೋಗಿ ನಾನು ಮದುವೆ ಆಗಿದ್ದೀನಿ ಅಂತಂದರೆ ನನಗೆ ಇಷ್ಟ ಇಲ್ಲ, ನಾನು ಆಗಿಲ್ಲ. ನಾನು ಯಾಕೆ ನೋಡಿ ಹೊಟ್ಟೆ ಹುರ್ಕೊಂಬನ ನಿಮ್ಮನ್ನ? ಅಯ್ಯೋ ಬಾ ಬೇಬಿ, ಸುಮ್ಮನೆ ಯಾಕೆ ಅವ್ರ ಹತ್ರ ಅವರು ಜಗಳ ಮಾಡಬೇಕು ಅಂತಲೇ ಕಾತ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಏನು ಹೇಳ್ತೀವಿ? ಜಂಬ ಕಣೋ ನಿನಗೆ ಜಾಸ್ತಿ ಜಂಬ. ಏನಂಗೆ ಬೋರ್ ಪಾಯಿಂಟ್ ಮಾಡಿಕೊಟ್ಟಿದ್ರೆ ಒಂದು ಕಳ್ಕೊಂತ ಇದ್ದ.
ಅವ್ರಿಗೇನು ಎಷ್ಟು ಇದನ್ನು ಮಾಡ್ತೀರಾ ಅಲ್ಲ ಇವ್ರ ಅಪ್ಪಂದೇ ನಾಟಕ. ಈ ಬೇಬಿ ಇದ್ದಾಳಲ್ಲ ಇವ್ರ ಅಪ್ಪಂದು ಈ ವೇದನ ಇದಾನಲ್ಲ ಇವ್ರ ಅಪ್ಪಂದೇ ನಾಟಕ. ಇವ್ರಪ್ಪ ಎಲ್ಲರ ಹತ್ರನೂ ಫಿಟ್ಟಿಂಗ್ ಇಡ್ತಾನೆ. ನಮ್ಮ ದೊಡ್ಡಪ್ಪ ಆಗಿರ್ಬೋದು ಎಲ್ಲರ ಹತ್ರನೂ ಎಲ್ಲರ ಹತ್ರ ನಮ್ಮಪ್ಪ ನಮ್ಮಮ್ಮನ ಹತ್ರ ಎಲ್ಲ ಇವ್ರ ಅಪ್ಪಂದೇ ಫಿಟ್ಟಿಂಗ್. ಇವರಪ್ಪ ಫಿಟ್ಟಿಂಗ್ ರಾಜ. ನಮ್ಮಪ್ಪನ ಬಗ್ಗೆ ಮಾತಾಡ್ತೀಯೇನೆ, ನಿನಗೆ ಎಷ್ಟು ಧೈರ್ಯ ಇರಬೇಡ. ನಮ್ಮ ಅಪ್ಪನ ಬಗ್ಗೆನೇ ಮಾತಾಡ್ತಾ ಇದೆಯಲ್ಲ. ನಮ್ಮ ಅಪ್ಪನ ಕಿವಿಗೆ ಬಿದ್ದುಬಿಟ್ರೆ ನಿನಗೇನಿಲ್ಲ, ಜಾಡ್ಸ್ ಹೊಡೆದು ಬಿಡ್ತೆ, ಏನು ಕಣಿ ಕೇಳಲ್ಲ ನಿನ್ನ. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಾ ಇದೆಯಾ, ನಿನಗೆ ಎಷ್ಟು ಇರಬೇಡ. ನಮ್ಮ ಅಪ್ಪನ ಬಗ್ಗೆನೇ ಮಾತಾಡ್ತಾ ಇದೆಯಲ್ಲ ನೀನು. ಸರಿಯಾಗಿ ಮಾತಾಡಬೇಕು, ಮಾತಾಡೋ ಅಂಥ ಮಾತುಗಳ ಗೋರ್ ಪಾಯಿಂಟ್ ಮಾಡ್ಕೊಂಡು ಕೊಡಲ್ಲ ಅಂದಿದ್ಕು ನಮ್ಮ ಅಪ್ಪನಿಗೂ ಏನು ಸಂಬಂಧ? ಹೇಳುತ್ತೆ ಏನು ಇವಾಗ? ಅವಳು ಒಳ್ಳೆಯವಳಲ್ಲ, ಇವತ್ತು ದಿವ್ಯಾಕೊಂದು ಜೀವನ ಹಾಳು ಮಾಡಿದ್ದಾಳೆ, ಅದಕ್ಕೆ ಮಾಡ್ಕೊಡಲ್ಲ. ಏನು ಇವಾಗ? ನಮ್ಮ ಅಪ್ಪ ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದೇ ಮಾಡೋದು, ಒಳ್ಳೇದಂತೂ ಯಾವತ್ತೂ ಮಾಡಲ್ಲ. ಕೆಟ್ಟದಕ್ಕೆ ಕೆಟ್ಟವ್ರಿಗೆ ಕೆಟ್ಟದ್ದೇ ಮಾಡೋದು. ಮತ್ತೇನು ಬೋರ್ ಪಾಯಿಂಟ್ ಮಾಡಿಕೊಟ್ಟಿದ್ರೆ ಎಂತೆಂಥವ್ರಿಗೋ ಎಲ್ಲೆಲ್ಗೋ ದೂರ್ಲಾರ್ಗೆ ಹೋಗಿ ಮಾಡ್ಕೊಡ್ತಾರೆ. ಏನು ಹಂಗೆ ಇಲ್ಲೇ ಪಾಪ ಅವ್ರಿಗೆ ಮಾಡಿಕೊಟ್ಟಿದ್ರೆ ಏನು ಕಳ್ಕೊಂಬನೆ ಅಂತ ಮಾತಾಡಿವಿ ನಾವು. ಏನು ನಾವೇನೇನು ಮಾತಾಡಬಾರ್ದೇನು ಮಾತಾಡಿಲ್ಲಲ್ಲ. ನೀವೇನು ಮಾತಾಡೋದು, ನೀವು ಯಾಕೆ ಅಂಬೋದು? ಯಾಕಂತಲ್ಲ ಪಾಪ ಅವಳ್ದೇನ ಯಾಕಂತ ಒಟ್ಟುರಿ ನೀವಿಬ್ರು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕೆ ಆಗ್ತಿಲ್ಲ. ಅವಳಿಗಂತ ಗಂಡು ಸಿಕ್ಕಿಲ್ಲ ಅಂತ ಸಹಿಸ್ಕೊಂಬಕ್ಕೆ ಆಗ್ತಿಲ್ಲ. ಅದೇ ಮತ್ತೆ ನನ್ನಂತ ಗಂಡ ಸಿಗ್ಲಿಲ್ವಲ್ಲಪ್ಪ. ನಾನು ನಾಳೆ ಮನೆ ಬಿಟ್ಟು ಬಂದು ಬ್ಯಾಗ್ ಇಟ್ಕೊಂಡು ಊರೆಲ್ಲ ಅಲ್ದು ತಿರ್ಗಾ ಅಲ್ಲೇ ಹೋಗಿದ್ದೀನಲ್ಲ ಸುತ್ತರ್ಕೊಂಡು ಅಂತೇಳಿ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾಳೆ. ಊರೆಲ್ಲ ಸುತ್ತರ್ಕೊಂಡು ಅಲ್ದ್ಕೊಂಡು ಅಲ್ಲೋ ಇಲ್ಲೋ ಅಲ್ದಾಡಿ ಹೋದ್ನಲ್ಲಪ್ಪ ಅಂತೇಳಿ ಹಿಂಗೆ ಮಾಡ್ತಾ ಇದ್ದಾಳೆ ಅಷ್ಟೇ. ಇವಾಗ ನನ್ನಂಥ ಗಂಡ ಸಿಗ್ಲಿಲ್ವಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗೆ ನಾನು ನನ್ನ ಗಂಡ ಖುಷಿಯಾಗಿರೋದು ನೋಡಿ ಹೊಟ್ಟೆ ಉರ್ಕೊಂಡು ಇಲ್ಲಿ ಮಾತಾಡೋದಕ್ಕೆ ಬಂದಿದ್ದಾಳೆ, ಜಗಳ ಮಾಡೋಕ್ಕೆ ಬಂದಿದ್ದಾಳೆ ಅಷ್ಟೇನೆ. ಅಯ್ಯೋ ಹೋಗು, ನಾನು ಯಾಕೆ ಹೊಟ್ಟೆ ಉರ್ಕಮ್ಮನ, ನನಗೆ ಯಾಕಂತ ಗಂಡ ಸಿಗ್ಲಿಲ್ಲ ಅಂತ ನಾನು ಯಾಕೆ ಪಶ್ಚಾತ್ತಾಪ ಪಡೋಣ? ನಾನು ಹಂಗೆ ಇದ್ರೆ ಅವ್ನು ಯಾಕೆ ನಾನು ಬಿಟ್ಟು ಬರ್ತಿದ್ದೆ, ನಾನೇ ಮದುವೆ ಆಗ್ತಿದ್ದೆ, ನಿನ್ನಂತವಳು ಬಿಟ್ಕೊಟ್ಟಿರ್ಲಿಲ್ಲ. ಅಂಥವ್ನು ಬೇಡ, ಅಂತವ್ನು ಸವಾಸ ಬೇಡ ಅಂತಲೇ ನಾನು ಬಂದಿರೋದು. ಮಾಡಕ್ಕೆ ಕೆಲಸ ಇಲ್ಲಲ್ಲ ಹೊಡಿ ಮುಂಡೆಗೆ. ಒಟ್ಟೂರ್ ತರ್ಕೊಂಡು ಪಾಪ ನೀವಿಬ್ರು ಸೆನಕ್ಕಿರೋದು ನೋಡಿ ಒಟ್ಟೂರಿಗೆ ಮಾತಾಡ್ತಾಳೆ. ವೇದ್ಗೆ ಹೇಳಿರಿ ಏನಿಲ್ಲ, ಜನ್ಮ ಜಾಲಾಡಿಸ್ತಾನೆ. ಬಿಡು ಒಯ್ಬೇಡ, ಅವಳೇನೇನು ಮಾತಾಡಬಾರದೇನು ಮಾತಾಡಲಿಲ್ಲ. ನಿಮ್ಮಪ್ಪ ಹೇಳ್ಕೊಟ್ಟಿರೋದನ್ನೇ ಅಂದಿರೋದವಳು. ಇದು ಏನೋ ಗ್ರಾಚಾರ ನೋಡು, ನಮ್ಮ ಅಪ್ಪನ ಸುದ್ದಿ ಮಾತಾಡ್ಬಿಟ್ಟಿದೀಯ ಅಂತಂದರೆ ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ನೀನು ಇರೋದು ಕಲಿ. ನೀನು ಏನೋ ಮಾತಾಡ್ಬಿಟ್ಟಿದೀಯ ಅಂದ್ರೆ ನಿನಗೂ ಸರಿಯಾಗೋದಿಲ್ಲ. ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ್ನು ಬಿದ್ದಿರೋದು ಕಲಿ. ಮಾತಾಡಿದೀಯ ಅಂದ್ರೆ ನೋಡು. ನಾವು ಸುಮ್ಮನೆ ಹೋಗ್ತಾ ಇದ್ದೀವಿ, ನಾವು ಏನು ಮಾತಾಡ್ಸಕ್ಕೆ ಹೋಗಿಲ್ಲ ಇವ್ರಿಗೆ. ಗ್ರಾಚಾರ ಬಿಡಿಸಿರಿ ಇನ್ನೊಂದಿನ ನಮ್ಮ ಸುದ್ದಿ ಬರಬಾರ್ದು. ನನ್ನ ಸೊಸೆ ಸುದ್ದಿ, ನಮ್ಮ ಸುದ್ದಿ ಆಗಲಿ, ನನ್ನ ಮಗನ ಸುದ್ದಿ ಆಗಲಿ, ನಮ್ಮ ಫ್ಯಾಮಿಲಿ ಸುದ್ದಿ ಯಾವಳ ನಾವು ಬಂದವಳೆ ಅಂದ್ರೆ ನೋಡು. ನೀನು ನಿನ್ನಿಂದಲೇ ಎಲ್ಲ ಆಗಿರೋದು. ನೀನು ಮಾತಾಡಬೇಡ. ನೀನು ಮತ್ತೆ ನಮ್ಮ ಅತ್ತೆನ ಮಾತಾಡ್ತೀಯ. ನಮ್ಮ ಅತ್ತೆ ಬಗ್ಗೆ ಮಾತಾಡಿದ್ರೆ ಅಂದ್ರೆ ನೋಡು, ನಮ್ಮ ಈಗಿನ ಅತ್ತೆ ಮೇಲೆ ಎಷ್ಟು ಪ್ರೀತಿ. ಅದೇ ಮತ್ತೆ 2 ದಿನ ಅಷ್ಟೇ ನಾವು ನೋಡ್ತೀವಿ. ಹಿಂಗೆ ಅತ್ತೆ ಸೊಸೆ ಗಂಡ ಹೆಂಡತಿ ಯೋಸ್ತೀನಿ ಇರ್ತೀರಂತ ನಾನೆಲ್ಲ ತಿಳ್ಕೊಂಡಿದ್ದೀನಿ ಅವ್ರ ಮನೆ ಬಗ್ಗೆ ಏನು ಅಂತ. ಹಿಂಗೆ ಅತ್ತೆ ಸೊಸೆ ಯೋಸ್ತೀನಿ ಇರ್ತೀರಂತ ನಾನು ನೋಡ್ತೀನಿ. ಏನೋ ಹೊಸದಾಗಿ ಇವಾಗ ಹಿಂಗೆ 5 ದಿನ ಅಂತ ತೋರ್ಸಕ್ಕೆ ಬತ್ತೀಯ, ನೋಡ್ತೀನಿ ಹಿಂಗೆ ಎಷ್ಟು ದಿನ ಇರ್ತೀಯ ನೀನು ಅಂತೇಳಿ ನೋಡ್ತೀನಿ. 100 ಮಂತ್ ಹೇಳಿ 100 ಮಂತಿ. ಅವ್ರು ಚೆನ್ನಾಗೇ ಇರ್ತಾರೆ, ಅವರೇ ಗುದ್ದಾಡಕ್ಕೆ ಹೋಗ್ತಾರೆ, ಅವ್ರು ಯಾವಾಗಲೂ ಚೆನ್ನಾಗೇ ಇರ್ತಾರೆ. ಅಂದಿರ ಮಾತಾ ಬೇಬಿ ಅವು ಜಗಳ ಮಾಡಬೇಕು ಅಂತಲೇ ನಿಂತ್ಕೊಂಡಿರ್ತವೆ. ನಾವು ಅತ್ಲಾಗ ಹೋದ್ರೂ ಬೈಕಂತಾರೆ, ಇತ್ಲಾಗ ಬಂದರೂ ಬೈಕಂತಾಳೆ. ಇವಳು ಯಾಕೆ ಬೈಕೋಬೇಕು? ನಾನು ನೋಡಿ ಯಾಕೆ ಹೊಟ್ಟೆ ಉರ್ಕೋಬೇಕು? ಇವಳ್ದು ಎಷ್ಟೆಷ್ಟು ಅಷ್ಟು ನೋಡ್ಕೊಂಡು ಇರಬೇಕು. ನಾನು ಅತ್ಲಾಗಳಿಂದ ನಾವು ಬರ್ತಾ ಇದ್ದೀವಿ, ಆವಾಗಲೂ ಹಂಗೆ ಬೈಕೆಂಡ್ಲು. ಇವಾಗ ಹೋಗ್ತಾ ಇದ್ದೀವಿ, ಇವಾಗಲೂ ಹಿಂಗೆ ಬೈಕೆ ಅಂತ ಇದ್ದಾಳೆ. ಮತ್ತೆ ಇನ್ನೊಂದ್ಸತಿ ನಮ್ಮ ಸುದ್ದಿಗಾಗಲಿ ನಮ್ಮ ಬಗ್ಗೆ ಏನಾದ್ರು ಮಾತಾಡೋದಾಗಲಿ ಅದೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ. ಅವಾಗ ಹಿಡ್ಕೊಂಡು ತೀಡೋದೆ, ನಾನೇನು ಕೇಳೋದೇ ಇಲ್ಲ. ನಾನು ಬೇಬಿ ಖುಷಿಯಾಗಿರೋದನ್ನ ನೋಡೋಕ್ಕೆ ಆಗ್ತಾ ಇಲ್ಲ ಈ ವಾಣಿ ಕೈಲಿ. ಅಷ್ಟು ಹೊಟ್ಟೆ ಉರ್ಕೊಳ್ತಾ ಇದ್ದಾಳೆ ನಮ್ಮನ್ನು ನೋಡಿ. ಹುಡ್ಕೊಂಬ್ಲೇಳು. ನಾನು ಬೇಬಿ ಯಾವತ್ತೂ ಖುಷಿಯಾಗಿ ಚೆನ್ನಾಗಿರ್ತೀವಿ. ನಮ್ಮ ಮಧ್ಯೆ ಜಗಳ ಅನ್ನೋದೇ ಬರೋದಿಲ್ಲ, ಅಷ್ಟು ಖುಷಿಯಾಗಿರ್ತೀವಿ. ನೀವು ಅಂತ ಉರ್ಕೊಳ್ಳೋರು ಇದ್ದಷ್ಟು ನನಗಿನ್ನೂ ತುಂಬ ಒಳ್ಳೆಯದೇನೆ. ನಾವು ಚೆನ್ನಾಗಿರ್ತೀವಿ ನೋಡಿರಿ. ಇವ್ರಿಗೆಲ್ಲ ಏನು ಬೇಕು? ನಾವು ಬೋರ್ ಪಾಯಿಂಟ್ ಮಾಡಿಕೊಡಲ್ಲ ಅಂತ ಹೇಳಿದಕ್ಕೂ ಇವ್ರಿಗೂ ಏನು ಸಂಬಂಧ? ಇವ್ರು ಸುಮ್ಮನೆ ಇರ್ಬೇಕು ತಾನೆ. ಇವ್ರು ಯಾಕೆ ಹಿಂಗೆ ಮಾತಾಡಬೇಕು? ಬೇಬಿ ಅವ್ರ ಅಪ್ಪನ ಬಗ್ಗೆ ಮಾತಾಡಿದ್ರಂತೂ ಸುಮ್ಮನೆ ಬಿಡಲ್ಲ. ಅವ್ರ ಅಪ್ಪನ ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ಬಿಟ್ಲು ಈ ವಾಣಿ. ಅದಕ್ಕೆ ಬೇಬಿಗೆ ತುಂಬ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಸರ್ಯಾಗಿ ಹಿಡ್ಕೊಂಡು ಗ್ರಾಚಾರ ಬಿಡಿಸ್ಬಿಟ್ಲು. ನೋಡ್ತಾ ಇರಿ, ನಿನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.